10 ದಿವಸಗಳಿಗಾಗಿ ರಜೆಯಲ್ಲಿ ಅಜ್ಜಿ ಮನೆಗೆ ಬಂದ ನನ್ನ ಮಗಳ ಮಗ ಅಗಸ್ತ್ಯನಿಗೆ ನೇಂದ್ರ ಬಾಳೆಕಾಯಿಯ ಚಿಪ್ಸ್ ಅಂದರೆ ಬನಾನಾ ಚಿಪ್ಸ್ ಎಂದರೆ ತುಂಬ ಇಷ್ಟ. ಅದರಲ್ಲೂ ಅವನಿಗೆ ನಾನು ಮಾಡಿಕೊಡುವ ತೆಳುವಾದ ಗರಿಗರಿಯಾದ ಚಿಪ್ಸ್ ಎಂದರೆ ಪಂಚಪ್ರಾಣ. ಅವರು ರಜೆಯಲ್ಲಿ ಊರಿಗೆ ಬರುವಾಗಲೆಲ್ಲ ನಾನು ದೊಡ್ಡ ಡಬ್ಬಿಯಲ್ಲಿ ತುಂಬ ಚಿಪ್ಸ್ ಮಾಡಿಡುತ್ತಿದ್ದೆ. ಈ ಬಾರಿ ನನಗೆ ಸರಿಯಾದ ತಾಜಾ ಬಾಳೆಕಾಯಿಗಳು ದೊರಕದ ಕಾರಣ ನನಗೆ ಚಿಪ್ಸ್ ಮಾಡಿಡಲು ಆಗಲೇ ಇಲ್ಲ. ಬೆಣ್ಣೆ ಚಕ್ಕುಲಿ, ಕೋಡುಬಳೆ, ನಿಪ್ಪಟ್ಟು, ತೆಂಗೊಳಲು ಮುಂತಾದ ಹಲವಾರು ವಿಧದ ತಿಂಡಿಗಳನ್ನು ನಾನು ಅವನಿಗೆಂದೇ ಮಾಡಿಟ್ಟಿದ್ದೆ. ಆದರೆ ಅವನ ಇಷ್ಟದ ಬನಾನಾ ಚಿಪ್ಸ್ ಸಿಗದ ಕಾರಣ ಅಗಸ್ತ್ಯನ ಮುಖ ಸ್ವಲ್ಪ ಸಣ್ಣದಾಯಿತು. ಅವನು ಬೇಜಾರು ಪಟ್ಟಿದ್ದನ್ನು ನೋಡಿ ನನಗೂ ಪಾಪವೆನಿಸಿತು. ಮಾರುಕಟ್ಟೆಯಿಂದ ಹೇಗಾದರೂ ಮಾಡಿ ಬಾಳೆಕಾಯಿಗಳನ್ನು ದುಬಾರಿ ಬೆಲೆ ಕೊಟ್ಟು ತರಿಸಿದ್ದೂ ಆಯಿತು. ಕೆಲವೊಮ್ಮೆ ಹಣ ಕೊಟ್ಟರೂ ಕೂಡ ತಾಜಾ ಬಾಳೆಕಾಯಿಗಳು ಸಿಗುವುದಿಲ್ಲ. ಅರ್ಧ ಬಾಡಿರುವ ಕಾಯಿಗಳಿಂದ ಚಿಪ್ಸ್ ಮಾಡಿದರೆ ಅದು ಸರಿಯಾಗುವುದಿಲ್ಲ. ಮಕ್ಕಳ ಅದೃಷ್ಟ ಚೆನ್ನಾಗಿತ್ತು. ಅದೃಷ್ಟವಶಾತ್ ಇವತ್ತು ಬಹಳ ತಾಜವಾಗಿರುವ ನೇಂದ್ರ ಬಾಳೆಕಾಯಿಗಳು ಸಿಕ್ಕಿದವು. ಬಲಿತ ತಾಜಾ ಕಾಯಿಗಳು ಸಿಕ್ಕಿದರೆ ಅದರಲ್ಲಿ ಮಾಡಿದ ಚಿಪ್ಸಿನ ರುಚಿ ಹೇಳತೀರದು. ಒಂದು ಬಾರಿ ತಿನ್ನಲು ಶುರು ಮಾಡಿದರೆ ಮುಗಿಯುವವರೆಗೂ ತಿನ್ನುತ್ತಲೇ ಇರುತ್ತೇವೆ. ಹೀಗೆ ಬಾಳೆಕಾಯಿ ಮನೆಗೆ ಬಂದದ್ದನ್ನು ಕಂಡು ನಮ್ಮ ಮೊಮ್ಮಕ್ಕಳ ಮುಖ ಅರಳಿತು. ಚಿಪ್ಸ್ ಮಾಡಲು ನಾನೂ ನಿಮಗೆ ಸಹಾಯ ಮಾಡುತ್ತೇನೆ ಮಮ್ಮಮ್ಮ ಎಂದು ಅಗಸ್ತ್ಯನು ಅಡುಗೆ ಮನೆಗೆ ಬಂದೇ ಬಿಟ್ಟನು. ಅನಮ್ಮ, ನಾನೂ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನನ್ನ ಮಗನ ಮಗ ಧ್ರುವನೂ ಸೇರಿಕೊಂಡನು. ಅವರಿಬ್ಬರನ್ನು ಸೇರಿಸಿಕೊಂಡು ನೇಂದ್ರ ಬಾಳೆಕಾಯಿ ಚಿಪ್ಸ್ ಮಾಡುವುದನ್ನು ನಿಮಗೂ ಕಲಿಸಿಕೊಡುತ್ತೇನೆ. ನೀವು ನಿಮ್ಮ ಮುದ್ದಿನ ಮೊಮ್ಮಕ್ಕಳೊಂದಿಗೆ ಆಟವಾಡುತ್ತಾ ಚಿಪ್ಸ್ ಮಾಡಿರಿ. ಆತ್ಮೀಯರೇ, ನಾನು ಚಂದ್ರಮತಿ ಎಸ್ ರಾವ್. ಎಲ್ಲರಿಗೂ ನನ್ನ ವಂದನೆಗಳು. ಮೊದಲಿಗೆ ತಂದಂತಹ ಬಾಳೆಕಾಯಿಗಳನ್ನು ನೀರಿನಿಂದ ತೊಳೆದುಕೊಳ್ಳಬೇಕು. ನಂತರ ಬಾಳೆಕಾಯಿಗೆ ಚಾಕುವಿನಿಂದ ಹಗುರವಾಗಿ 4 ಬದಿಗಳಲ್ಲೂ ಚಾಕುವಿನ ತುದಿಯಿಂದ ಗೆರೆ ಎಳೆಯಬೇಕು. ಚಾಕುವಿನ ಗೆರೆ ಇದ್ದ ಜಾಗದಲ್ಲಿ ಸ್ವಲ್ಪ ಬಿಡಿಸಿಕೊಂಡರೆ ಮತ್ತೆ ಸಿಪ್ಪೆಯನ್ನು ಬಿಡಿಸುವುದು ಬಹಳ ಸುಲಭ. ನಾನು ಎಲ್ಲ ಬಾಳೆಕಾಯಿಗೂ ಹೀಗೆ ಗೆರೆ ಹಾಕಿ ಮಕ್ಕಳಿಗೆ ಕೊಟ್ಟೆ. ನನ್ನ ಮುದ್ದು ಪುಟಾಣಿಗಳು ಚಂದ ಮಾಡಿ ಅದರ ಸಿಪ್ಪೆಯನ್ನು ಸುಲಿದುಕೊಟ್ಟರು. ಇನ್ನೂ ಸಣ್ಣವನಾದ ಧ್ರುವನಿಗೆ ತನ್ನ ಪುಟ್ಟ ಕೈಗಳಿಂದ ಸಿಪ್ಪೆ ಬಿಡಿಸುವುದು ಸ್ವಲ್ಪ ಕಷ್ಟವಾದರೂ ಅವನು ಬೇಡವೆಂದರೂ ಬಿಡಲಿಲ್ಲ. ಮೆಲ್ಲನೆ 4 ಬಾಳೆಕಾಯಿ ಸುಲಿದುಕೊಟ್ಟನು. ನಮ್ಮ ಮುದ್ದು ಮಕ್ಕಳು ಬಾಳೆಕಾಯಿ ಸಿಪ್ಪೆಯನ್ನು ಸುಲಿಯುವ ಚಂದವನ್ನು ನೋಡಿರಿ. ಹೀಗೆ ಸಿಪ್ಪೆ ಸುಲಿದ ಬಾಳೆಕಾಯಿಯನ್ನು ನಡುವಿನಲ್ಲಿ ಸ್ವಲ್ಪ ಅಡ್ಡವಾಗಿ 2 ಭಾಗ ಮಾಡಿಡೋಣ. ಇದರಿಂದ ಚಿಪ್ಸ್ನ ಆಕಾರವು ಸ್ವಲ್ಪ ದೊಡ್ಡದಾಗುತ್ತದೆ. ಚಿಪ್ಸನ್ನು ಕತ್ತರಿಸುವ ಮಣೆಯಲ್ಲಿ ನಾನು ತುರಿದುಕೊಡುತ್ತೇನೆ ಎಂದು ಅಗಸ್ತ್ಯನಿಗೆ ಬಹಳ ಹುರುಪು. ಮಗುವನ್ನು ನಿರಾಶೆಗೊಳಿಸುವುದು ಬೇಡ ಎಂದು 2 ಬಾಳೆಕಾಯಿಯನ್ನು ತುರಿಯಲು ಕೊಡುತ್ತೇನೆ. ಮತ್ತು ನೀವಿಬ್ಬರು ಹೊರಗೆ ಹೋಗಿ ಆಟವಾಡಬೇಕು. ನಾನು ಬಿಸಿ ಬಿಸಿ ಚಿಪ್ಸನ್ನು ತಂದುಕೊಡುತ್ತೇನೆ ಎಂದು ಹೇಳಿದ ನನ್ನ ಷರತ್ತಿಗೆ ಅವರಿಬ್ಬರೂ ಒಪ್ಪಿಕೊಂಡರು. ಚಿಪ್ಸನ್ನು ಕರಿಯುವಾಗ ಉಪ್ಪು ನೀರು ಹಾಕಲಿಕ್ಕೆ ಉಂಟು. ಅದಕ್ಕೆ ಒಂದು ತಟ್ಟೆಯಲ್ಲಿ 3 ಚಮಚ ಉಪ್ಪಿನ ಹುಡಿ ಸೇರಿಸಿ ನೀರನ್ನು ಸಿದ್ಧ ಮಾಡಿಟ್ಟುಕೊಂಡಿದ್ದೇನೆ. ಕರಿಯಲು ಸ್ವಲ್ಪ ದೊಡ್ಡ ಕಾವಲಿಯನ್ನೇ ಇಡಬೇಕು. ಉಪ್ಪು ನೀರು ಸೇರಿಸುವಾಗ ಎಣ್ಣೆ ಉಕ್ಕಿ ಮೇಲಕ್ಕೆ ಬರುತ್ತದೆ. ಕಾವಲಿಯ ಅರ್ಧದಷ್ಟೇ ಎಣ್ಣೆ ಹಾಕಬೇಕು. ತಾಜಾ ತೆಂಗಿನೆಣ್ಣೆಯಲ್ಲಿ ಚಿಪ್ಸ್ ಮಾಡಿದರೆ ಚಿಪ್ಸ್ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರವೇ ಕರಿಯಲು ಶುರು ಮಾಡುವುದು. ಹಾಕಿದ ತಕ್ಷಣ ಮೇಲೆ ಬರಬೇಕು. ಆಗ ಎಣ್ಣೆ ಸರಿಯಾಗಿ ಕಾದಿದೆ ಎಂದರ್ಥ. ನಾನು ನೇರವಾಗಿ ಬಿಸಿಯಾದ ಎಣ್ಣೆಯಲ್ಲಿಯೇ ಬಾಳೆಕಾಯಿಯನ್ನು ತುರಿಯುತ್ತೇನೆ. ಹೀಗೆ ಮಾಡುವಲ್ಲಿ ನನಗೆ ಬಹಳಷ್ಟು ವರ್ಷಗಳ ಅಭ್ಯಾಸವಿದೆ. ಅಭ್ಯಾಸವಿದ್ದರೆ ಮಾತ್ರ ಹೀಗೆ ಮಾಡಬಹುದು. ತುಂಬ ಜಾಗ್ರತೆ ಬೇಕಾಗುತ್ತದೆ. ಕುದಿಯುವ ಎಣ್ಣೆಯಲ್ಲಿ ಸ್ವಲ್ಪ ಕೈ ಜಾರಿದರೂ ಎಣ್ಣೆ ಸಿಡಿಯುತ್ತದೆ. ಇದೆಲ್ಲ ಮಾಡುತ್ತಾ ಅನುಭವ
ಮತ್ತು ಅಭ್ಯಾಸ ಬಲದಿಂದ ಕರಗತವಾಗುತ್ತದೆ. ನೀವು ಮೊದಲ ಬಾರಿಗೆ ಚಿಪ್ಸ್ ಮಾಡುವುದಾದರೆ ನಮ್ಮ ಅಗಸ್ತ್ಯ ಮಾಡಿದ ಹಾಗೆ ಬಟ್ಟಲಲ್ಲಿ ತುರಿದಿಟ್ಟುಕೊಂಡು ಮಾಡಬಹುದು. ಮಣೆಯ ಬ್ಲೇಡು ತುಂಬ ಹರಿತವಾಗಿದ್ದರೆ ಹೆಬ್ಬರಳಿಗೊಂದು ತೆಳುವಾದ ಬಟ್ಟೆಯನ್ನು ಅಥವಾ ಬ್ಯಾಂಡೇಡನ್ನು ಹಾಕಿಕೊಳ್ಳಿ. ಬೆರಳಿಗೆ ಗಾಯವಾಗುವುದು ತಪ್ಪುತ್ತದೆ. ನನಗೆ ಹೀಗೆ ಮಾಡಿ ಮಾಡಿ ಅಭ್ಯಾಸವಾದ ಕಾರಣ ನಾನು ನೇರವಾಗಿ ಅದನ್ನು ತುರಿದುಕೊಳ್ಳುತ್ತೇನೆ. ನಂತರ ಎಣ್ಣೆಗೆ ಹಾಕುವಾಗ ಜಾಗ್ರತೆಯಾಗಿ ಹಾಕಬೇಕು. ಎಣ್ಣೆಯಲ್ಲಿ ಚಿಪ್ಸ್ ಈಗ 3/4 ಅಂಶ ಕಾಯುತ್ತಾ ಬಂದಿದೆ. ಈಗ ಇದಕ್ಕೆ 1 ಚಮಚ ಉಪ್ಪು ನೀರು ಸೇರಿಸಿ ಬಿಡೋಣ. ಸೇರಿಸುತ್ತಿದ್ದಂತೆ ಎಣ್ಣೆಯಲ್ಲಿ ಕುದಿಯುವ ದೊಡ್ಡ ಶಬ್ದ ಬರುತ್ತದೆ. ಹೆದರಬೇಕಾಗಿಲ್ಲ. ಶಬ್ದವು 1 ನಿಮಿಷದೊಳಗೆ ನಿಲ್ಲುತ್ತದೆ. ಆಗ ತೂತು ಜಾಲರಿಯಿಂದ ಕೈಯಾಡಿಸುತ್ತಾ ಮೇಲೆ ಕೆಳಗೆ ಮಗಚುತ್ತಾ ಇರಬೇಕು. ಉರಿಯನ್ನು ಸಣ್ಣದು ಮಾಡಿಡಬಾರದು. ಮಧ್ಯಮ ಉರಿಗಿಂತಲೂ ಸ್ವಲ್ಪ ಜಾಸ್ತಿಯೇ ಇಡಬೇಕು. ಎಣ್ಣೆಯ ಕುದಿಯುವಿಕೆ ಶಾಂತವಾದಾಗ ತೂತಿನ ಜಾಲರಿಯಲ್ಲಿ ಎಣ್ಣೆಯಿಂದ ಚಿಪ್ಸನ್ನು ಹೊರಗೆ ತೆಗೆಯಬೇಕು. ಇದು ಸಂಪೂರ್ಣ ತಣ್ಣಗಾದ ನಂತರವೇ ಗಾಳಿಯಾಡದ ಡಬ್ಬಿಯಲ್ಲಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿ ತೆಗೆದಿಡಬೇಕು. ನೋಡಿದಿರಲ್ಲ, ಚಿಪ್ಸ್ ಮಾಡುವುದು ಮಕ್ಕಳಾಟದಂತೆ ಅಲ್ಲವೇ? ಈಗ ಚಿಪ್ಸನ್ನು ಹೊರಗೆ ಆಟವಾಡುತ್ತಿರುವ ನನ್ನ ಮುದ್ದು ಮೊಮ್ಮಕ್ಕಳಿಗೆ ಕೊಡೋಣ. ಮತ್ತೆ ಹೇಗಾಗಿದೆ ಎಂದು ಅವರನ್ನೇ ಕೇಳೋಣ. ಆತ್ಮೀಯರೇ, ಮಕ್ಕಳನ್ನು ಸೇರಿಸಿಕೊಂಡು ಮಕ್ಕಳಾಟದಂತೆ ಸುಲಭವಾಗಿ ನೇಂದ್ರ ಬಾಳೆಕಾಯಿ ಚಿಪ್ಸ್ ಮಾಡುವುದನ್ನು ನೋಡಿದಿರಲ್ಲ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ತಿನ್ನುವಾಗ ಬಹಳ ಆನಂದವೆನಿಸುತ್ತದೆ. ಈ ಮಾಹಿತಿ ಚಿತ್ರಣ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.